ನಮಸ್ಕಾರ ಸ್ನೇಹಿತರೆ, ಎಲ್ಲ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗ ಆರ್ಥಿಕ ಇಲಾಖೆಯಿಂದ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಈ ಆದೇಶ ಯಾವುದರ ಬಗ್ಗೆ ಇದೆ ಅಂತಂದರೆ, ಇದೇ ಫೆಬ್ರವರಿ ತಿಂಗಳ ವೇತನವನ್ನು ಸುಮಾರು ಒಂದಷ್ಟು ನೌಕರರ ವೇತನವನ್ನು ತಡೆ ಹಿಡಿಯಲಾಗುತ್ತೆ. ನೀವು ಗಮನಿಸ್ಬೋದು, ಈ ಆದೇಶ ಬಂದಿರತಕ್ಕಂಥ ದಿನಾಂಕವನ್ನು ಡಿಸೆಂಬರ್ನಲ್ಲಿ ಹೊರಡಿಸಿರ್ತಕ್ಕಂಥದ್ದು. ಏನಕ್ಕೆ ತಡೆ ಹಿಡಿಯಲಾಗುತ್ತೆ ನೌಕರರ ವೇತನವನ್ನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಹಾಗೂ ಕೇಂದ್ರೀಯ ಸರ್ಕಾರಿ ನೌಕರರು ಇವ್ರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಧಿಕೃತ ಮಾಹಿತಿಯನ್ನು ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ಡೈಲಿ. ಹಾಗೆ ನೋಟಿಫಿಕೇಷನ್ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಸೊ ನೀವು ಹೋಗಿ ಸರ್ಚ್ ಮಾಡಿ ನೋಡೋ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ನೋಡೋಣ ಹಾಗಾದರೆ ಯಾವ್ಯಾವ ನೌಕರರ ವೇತನವನ್ನು ಫೆಬ್ರವರಿ ತಿಂಗಳಲ್ಲಿ ತಡೆ ಹಿಡಿಯಲಾಗುತ್ತೆ ಅಂತ. ಸ್ನೇಹಿತರೆ, ಸರ್ಕಾರದಿಂದ ಅಂದರೆ ಇದೇ ಆರ್ಥಿಕ ಇಲಾಖೆಯಿಂದ ಮುಂಚೆ ಒಂದು ಆದೇಶವನ್ನು ಹೊರಡಿಸಿದ್ರು. ಎಲ್ಲ ನೌಕರರು ಒಂದು ಕೆಲಸವನ್ನು ಮಾಡಬೇಕು, ಮಾಡಿಲ್ಲ ಅಂತಂದರೆ ವೇತನವನ್ನು ನಾವು ತಡೆ ಹಿಡಿಯಲಾಗುತ್ತೆ ಅಂತ ಮುಂಚೆನೇ ಹೇಳಿದರು. ಏನು ಕೆಲಸ ಅಂತಂದರೆ ಸ್ನೇಹಿತರೆ, ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಓಪನ್ ಮಾಡ್ಕೊಳ್ತಕ್ಕಂಥದ್ದು. ಸೊ ನಿಮ್ಮ ಅಕೌಂಟು ಯಾವ್ಯಾವ ಬ್ಯಾಂಕ್ನಲ್ಲಿ ನೀವು ಸ್ಯಾಲ್ರಿನ ಪಡ್ಕೊತಾ ಇದ್ದೀರಾ ಆ ಬ್ಯಾಂಕ್ನಲ್ಲಿ ಅಕೌಂಟನ್ನು, ಸೇವಿಂಗ್ ಅಕೌಂಟನ್ನು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೋಬೇಕು, ಅಂದರೆ ಬದಲಾಯಿಸ್ಕೋಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದರು. ಸೊ ಇನ್ನೂ ಹಲವಾರು ನೌಕರರು ಇನ್ನೂ ಆ ಕೆಲಸವನ್ನು ಮಾಡಿಲ್ಲ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಏನು ಅಂತಂದರೆ, ವಿಷಯದಲ್ಲಿ ನೀವು ಗಮನಿಸ್ಬೋದು, ಸರ್ಕಾರದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ನೇಮಕಗೊಂಡಿರುವ ಎಲ್ಲ ಎ, ಬಿ ಮತ್ತು ಸಿ ಗುಂಪಿನ ಅರ್ಹ ಅಧಿಕಾರಿಗಳು ಅಥವಾ ನೌಕರರು ಕಡ್ಡಾಯವಾಗಿ ಸಂಬಳ ಪ್ಯಾಕೇಜಿನಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಕಾಲಾವಧಿಯನ್ನು ವಿಸ್ತರಿಸುವ ಕುರಿತು. ಸೊ ಆಲ್ರೆಡಿ ಡಿಸೆಂಬರ್ಗೆ ಕಾಲಾವಕಾಶವನ್ನು ನೀಡಿದರು. ಇನ್ನೂ ಹಲವಾರು ನೌಕರರು ಸಂಬಳ ಪ್ಯಾಕೇಜನ್ನು ಅಕೌಂಟನ್ನು ಬದಲಾಯಿಸ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ದಿನಾಂಕವನ್ನು ಮುಂದೂಡಿದ್ದಾರೆ. ಈ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಯಾರ್ಯಾರು ಬದಲಾಯಿಸ್ಕೊಂಡಿಲ್ಲ ಅವರ ಸ್ಯಾಲ್ರಿಯನ್ನು ಹೋಲ್ಡ್ ಮಾಡಲಾಗುತ್ತೆ. ಸ್ನೇಹಿತರೆ, ಈಗ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಕೊನೆಯ ದಿನಾಂಕ ಯಾವಾಗ ಅಂತ ಇಲ್ಲಿ ನಾನು ಹೇಳ್ತೀನಿ ನೋಡಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಎಲ್ಲ ಅರ್ಹ ಎ, ಬಿ ಮತ್ತು ಸಿ ಗುಂಪಿನ ಅಧಿಕಾರಿಗಳು ಅಥವಾ ನೌಕರರು ಕಡ್ಡಾಯವಾಗಿ ಸಂಬಳ ಪ್ಯಾಕೇಜಿನಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ದಿನಾಂಕ ನೋಡಿ 15/12 ಡಿಸೆಂಬರ್ 15ನೇ ತಾರೀಕಿಗೆ ಅವರು ಡೇಟನ್ನು, ಕೊನೆಯ ದಿನಾಂಕವನ್ನು ಕೊಟ್ಟಿರು ಸ್ನೇಹಿತರೆ. ಆದರೆ ಹಲವು ಅಧಿಕಾರಿಗಳು ಮತ್ತು ನೌಕರರು ಸಂಬಳ ಪ್ಯಾಕೇಜಿನಲ್ಲಿ ನೋಂದಾಯಿಸಿಕೊಳ್ಳುವಲ್ಲಿ ಇನ್ನೂ ಹೆಚ್ಚಿನ ಕಾಲಾವಕಾಶ ಕೋರಿದ್ದರಿಂದ ಎ ಮತ್ತು ಬಿ ಗುಂಪಿನ ಅಧಿಕಾರಿಗಳಿಗೆ ಹಾಗೂ ಸಿ ಗುಂಪಿನ ನೌಕರರಿಗೆ ಸಂಬಳ ಪ್ಯಾಕೇಜಿನಲ್ಲಿ ನೋಂದಾಯಿಸಿಕೊಳ್ಳಲು ದಿನಾಂಕ 1/6/2026 ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ. ಅಂದರೆ ಇದೇ ಜನವರಿ 16ನೇ ತಾರೀಕು ತನಕ ನಿಮಗೆ ಕಾಲಾವಕಾಶವನ್ನು ನೀಡಲಾಗಿದೆ. ಸೊ ತುಂಬ ಕಡಿಮೆ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. 16ನೇ ತಾರೀಕು ಅಂದರೆ ಇನ್ನೇನು ಬಂದೇ ಬಿಡ್ತು. ಸೊ ಅಲ್ಲಿ ಅಷ್ಟರ ಒಳಗಡೆ ನೀವು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಮಾಡಿಕೊಂಡಿಲ್ಲ ಅಂತಂದರೆ ನಿಮ್ಮ ಸ್ಯಾಲ್ರಿ, ಫೆಬ್ರವರಿ ತಿಂಗಳ ಸ್ಯಾಲ್ರಿ ಹೋಲ್ಡ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಸ್ನೇಹಿತರೆ. ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಮಾಡಿಸ್ಕೊಳ್ಳೋದ್ರಿಂದ ಏನೇನು ಅನುಕೂಲ ಅಂತ ನಾನು ಮುಂಚೆ ಒಂದು ವೀಡಿಯೋನ ಮಾಡಿಕೊಟ್ಟಿದ್ದೆ ಸ್ನೇಹಿತರೆ. ಅದರ ಲಿಂಕನ್ನು ಕೂಡ ಬೇಕಿದ್ದರೆ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಯಾವ್ಯಾವ ಬ್ಯಾಂಕ್ಗಳು ಏನೇನು ಆಫರ್ಗಳನ್ನು ಕೊಡ್ತಾ ಇದ್ದಾರೆ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಮಾಡಿಸ್ಕೊಂಡ್ರೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿದ್ದೆ ನಾನು. ಸೊ ಆ ವಿಡಿಯೋ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇನೆ. ದಯವಿಟ್ಟು ಅದನ್ನು ನೋಡಿ ನೀವು ಯಾವ ಬ್ಯಾಂಕ್ನಲ್ಲಿ ಅಕೌಂಟನ್ನು ಮಾಡ್ಕೊಂಡಿದ್ದೀರಾ, ಸೇವಿಂಗ್ ಅಕೌಂಟ್ಸ್, ಸೊ ಆ ಬ್ಯಾಂಕಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.